ನಮಸ್ಕಾರ ಕರ್ನಾಟಕ. ನಾನ್ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನ್ ಅನ್ಕೊಂಡೆ ರನ್ನಿಂಗ್ ಪ್ರಾಕ್ಟೀಸ್ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ನಾನ್ ಅನ್ಕೊಂಡಿದ್ದೆ ಬೆಳಗ್ಗೆ ಬೇಗ 4 ಗಂಟೆಯಿಂದ ಎದ್ದು ರನ್ನಿಂಗ್ ಹೋಗ್ಬೇಕಂತ ಹೇಳಿ. ಆದ್ರೆ ನಾನು ಎದ್ದೊಳ್ಳಷ್ಟಕ್ಕೆ ಟೈಮ್ ಆಲ್ರೆಡಿ ಆಗಿತ್ತು 6 ಗಂಟೆ ಅಷ್ಟೇ. ಲೇಟ್ ಆಗಿದ್ರು ಏನಾಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ಗ್ಲಾಸ್ ನೀರ್ ಕುಡಿದು ಹಾಗೆ ನನ್ನ ಟಿಜ್ರಿ ಒಳಗಡೆ ನಾನು ನನ್ನ ಶೂಸ್ ನ ಇಟ್ಟಿದ್ದೆ. ಹಾಗೆ ನನ್ನ ಟಿಜ್ರಿ ಒಳಗಿಂದ ನನ್ನ ಶೂಸ್ ನ ತೆಗೆದು ಹಾಕೊಂಡು ನಾನು ಹೊರಟೆ ರನ್ನಿಂಗ್. ನೀವ್ ಅನ್ಕೊಂಡಿದ್ರ ಶೂ ಯಾಕೆ ಟಿಜಲ್ ಇಟ್ಟಿದ್ದೀನಿ ಅಂತ ಹೇಳಿ. ಯಾಕಂದ್ರೆ ಶೂ ಬಂಗಾರ ಕಣ್ರಿ, ಬಂಗಾರ ನನಗೆ. ಹಂಗಾಗಿ ನಾನು ಶೂನ ಎಲ್ಲಿಟ್ಟಿದ್ದೆ ಅಂದ್ರೆ ಟಿಜ್ರಿ ಒಳಗಡೆ ಬಚ್ಚಿಟ್ಟಿದ್ದೆ, ಅದು ಕೀಲಿ ಹಾಕಿ ಇಟ್ಟಿದ್ದೆ. ನಾವು ಹೋಗುವಷ್ಟರಲ್ಲಿ ರನ್ನಿಂಗ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಆಲ್ರೆಡಿ ಹೊಲ್ದಾಗಿಂದ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ರಿಟರ್ನ್ ಹೋಗ್ತಾ ಇದ್ರು. ನಾನ್ ನೋಡಿದ್ರೆ ಸೋಮವಾರ ತರ ಇವಾಗ ಎದ್ದು ರನ್ನಿಂಗ್ ಹೋಗಿದ್ದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇರ್ಲಿ ಅಂತ ನಾನೇ ಸಮಾಧಾನ ಮಾಡ್ಕೊಂಡು ರನ್ನಿಂಗ್ ನ ಸ್ಟಾರ್ಟ್ ಮಾಡಿದೆ. ರನ್ನಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 10 ನಿಮಿಷ ಸ್ಟ್ರೆಚಿಂಗ್ ಹಾಗೇನೆ 10 ನಿಮಿಷ ವಾರ್ಮ್ ಅಪ್ ಮಾಡೋದನ್ನ ಕಂಪಲ್ಸರಿ ಆಗಿರುತ್ತೆ. ಯಾಕಪ್ಪ ನೀವು ವಾರ್ಮ್ ಅಪ್ ಮತ್ತು ಸ್ಟ್ರೆಚಿಂಗ್ ಮಾಡೋದ್ರಿಂದ ನೀವು ಹಿಂದ್ಗಡೆದ್ದು ಪೇನ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಮುಂದೆ ಕೂಡ ಯಾವುದೇ ರೀತಿ ಪೇನ್ಸ್ ಬರೋಂಗಿಲ್ಲ. ಒಂದು ವೇಳೆ ನೀವು ವಾರ್ಮ್ ಅಪ್ ಮಾಡಿದ್ರೆ ಸೀದಾ ಡೈರೆಕ್ಟಾಗಿ ಓಡ್ತಾ ಇದ್ದೀರಪ್ಪ ಅಂದರೆ ಸೊ ನೀವು ಪೇನ್ಗಳನ್ನ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಎನಿ ಕಂಡೀಷನ್ ಆಗಿ ನೀವು ವಾರ್ಮ್ ಅಪ್ನ ಮಿಸ್ ಮಾಡ್ದೇ ಮಾಡಿ. ಇವಾಗ ನಾನು ನಿಮ್ಗೊಂದು ಟ್ರಿಕ್ಸ್ ಹೇಳಿದ್ನಲ್ಲ, ಆ ಟ್ರಿಕ್ಸ್ನ ಯಾರು ಮರಿಬೇಡ್ರಿ. ಎಲ್ಲರೂ ಕೂಡ ಒಂದು ನೋಟ್ಬುಕ್ ಒಳಗಡೆ ಲಾಸ್ಟ್ ಪೇಜ್ ಅಲ್ಲಿ ಬರ್ದು ಇಟ್ಕೊಂಡ್ರಿ. ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಹಾಗೆ ನಿಮ್ಮದು ಇಷ್ಟೆಲ್ಲ ವರ್ಕೌಟ್ ಆದಮೇಲೆ ನೆಕ್ಸ್ಟ್ ವರ್ಕೌಟ್ ಬಂದುಬಿಟ್ಟು ಇವತ್ತಿಂದು ರನ್ನಿಂಗ್ ಬಂದುಬಿಟ್ಟು 3 ಕಿಲೋಮೀಟ್ರ್ 2 ಸೆಟಾಗಿ ಕಂಪ್ಲೀಟ್ ಮಾಡಬೇಕು. ಸೊ ರನ್ನಿಂಗ್ನ ಫಸ್ಟ್ ಸೆಟ್ ಕಂಪ್ಲೀಟ್ ಮಾಡಿ ಸೊ ಒಂದು 5 ನಿಮಿಷ ರೆಸ್ಟ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ರಿಪಿಟೇಷನ್ ಸ್ಟಾರ್ಟ್ ಮಾಡಿ. ಇವತ್ತಿನ ವರ್ಕೌಟ್ ಬಂದುಬಿಟ್ಟು 3 ಕಿಲೋಮೀಟ್ರ್ 2 ಸೆಟ್ಟಾಗಿ ಕಂಪ್ಲೀಟಾಗಿ ಮಾಡಬೇಕು. ಜೈ ಅಂತ ಹೇಳ್ಬಿಟ್ಟು ನಾನು ಗ್ರೌಂಡ್ಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ನಾನು ನನ್ನ ಒಂದು ರನ್ನಿಂಗ್ನ ಸ್ಟಾರ್ಟ್ ಮಾಡಿದೆ. ಇದರೊಳಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಆಗಿ ಹೊಡೆದೆ. ಬರ್ತಾ ನಾನು ಪೇಸ್ನ ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅದನ್ನ ಪೇಸ್ ಮೇಂಟೈನ್ ಮಾಡೋದ್ರೆ ನಮ್ಮ ರನ್ನಿಂಗ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಓಡಿದಾಗ ಏನು ಅನ್ಸಿದ್ದಿಲ್ಲ. ಬರ್ತಾ ಹಿಂದ್ಗಡೆ ಸೂರ್ಯ ಕುಕ್ಕೋದು, ನೆಲ ಬಿಸಿ ನೆಲ ಮುಖಕ್ಕೆ ಹೊಡೆಯೋದು, ಬಾ ಎಲ್ಲ ಕಡೆ ಹೀಟ್ ಆಗಿ ಬರ್ಲಾರ ಜಾಗದಲ್ಲೆಲ್ಲ ನೀರು ಬರಕ್ಕೆ ಕುಂತಿತ್ತು. ಯಪ್ಪ, ಆದರೂ ನಿನ್ನೆ ಅನ್ಕೊಂಡ್ಬಿಟ್ಟೆ ನಾನು ಇನ್ಮೇಲಿಂದ ರನ್ನಿಂಗು ಬೆಳಗ್ಗೆ ಬಿಸಿಲು ಬಂದಮೇಲೆ ಬರಬಾರ್ದು ಅಂತೇಳಿ. ಆದರೂ ಕೂಡ ನಾನು ಒಂದು ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದೆ. ಸೊ ಕಂಪ್ಲೀಟ್ ಮಾಡಿದ್ಮೇಲೆ ಇಂಥ ಬಿಸಿಲು ಮಾತ್ರ ರನ್ನಿಂಗ್ ಮಾಡಬಾರ್ದು ಅಂತ ಅನ್ಕೊಂಡೆ. ಅದಾದ್ಮೇಲೆ 2ನೇ ಸ್ಟೆಪ್ ಕೂಡ ನಾನು ಅರ್ಧಕ್ಕೆ ಬಂದೆ. ಸೊ ಬಂದಾದ್ಮೇಲೆ ಎಲ್ಲ ಕಡೆಯಿಂದ ನೀರು ಹೀಟು ಯಪ್ಪಾ ಹೇಳ್ಬಾರ್ದು, ಆದ್ರೂ ಕಂಪ್ಲೀಟ್ ಮಾಡಿದೆ. ಅಷ್ಟು ಕಷ್ಟದಲ್ಲೂ ಕೂಡ ಕಂಪ್ಲೀಟ್ ಮಾಡಿದೆ. ಮಂದಿ ಎಲ್ಲರೂ ನಮ್ಮ ಮಕ ನೋಡಿ ಬೈತ ಹೊಂಟಿದ್ರು, ಇವನೇನಪ್ಪ 6 ಗಂಟೆ ರನ್ನಿಂಗ್ ಮಾಡಂದ್ರ 8-8 ರನ್ನಿಂಗ್ ಮಾಡಕ್ಕಂತಾನ ಅಂತ ಹೇಳಿ. ಅದಾದ್ಮೇಲೆ ಯಾವುದೇ ವರ್ಕೌಟ್ನ ಅರ್ಧಂಬರ್ಧ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲ ಕಂಪ್ಲೀಟ್ ಆಗಿ ಮಾಡ್ರಿ. ನಿಧಾನ ಹೋದ್ರೂ ಪರವಾಗಿಲ್ಲ. ಸೊ ನಿಧಾನವಾಗಿ ಎಲ್ಲ ವರ್ಕೌಟ್ನ ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಯಾವ ಕೂಡ ಪೆಂಡಿಂಗ್ ಇಡ್ಲಿಕ್ಕೆ ಹೋಗ್ಬೇಡಿ. ಅವೆಲ್ಲ ಕ್ಲಿಯರ್ ಆಗಿ ಮಾಡಕಪ್ಪ ಅಂದ್ರೆ ಮೊದಲು ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಹಾಗಾಗಿ ಮೊದಲು ಮೆಂಟಲಿ ನೀವು ಫಿಕ್ಸ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿ ಅಂದ್ರೆ 100% ಮಾಡೇ ಮಾಡ್ತೀರಾ. ಇವತ್ತಿಗೆ ಇಷ್ಟು ವರ್ಕೌಟ್ ಆಗಿತ್ತು. ಸೊ ಇದಾದ್ಮೇಲೆ ಒಂದ್ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಕೊಳ್ರಿ. 15-20 ನಿಮಿಷ ಸ್ಟ್ರೆಚಿಂಗ್ ಮಾಡ್ಕೊಂಡು ಇವತ್ತು ನೋಡ್ಕೊಂಡು ಕಂಪ್ಲೀಟ್ ಮಾಡಿ. ಸ್ಟ್ರೆಚಿಂಗ್ ಮಾತ್ರ ಯಾರು ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ಡೇ ಓಡ್ಲಿಕ್ಕೋಸ್ಕರ ಸ್ಟ್ರೆಚಿಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ನಿಮ್ಗೆ ಓಡೋಕ್ಕೋಸ್ಕರ ಲೆಗ್ ಎಲ್ಲ ಫ್ರೀ ಆಗುತ್ತೆ. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಡಯಟ್ ಒಳಗಡೆ ಏನೇನು ತಗೋಬೇಕೇನಿಲ್ಲ ಅಂತೇಳಿ ಸೊ ನಾನು ಡೈಲಿ ರುಟೀನ ನಾನು ಬ್ಲಾಗ್ ಮುಖಾಂತರ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ನೆಕ್ಸ್ಟ್ ನೋಡ್ತಾರಿ. ಇವತ್ತು ಶನಿವಾರ ಐತಿ. ಶನಿವಾರದಿಂದ ನಾನು ಇವತ್ತು ವರ್ಕೌಟ್ನ ಬೇಗ ಜಲ್ದಿ ಮುಗಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಇನ್ನೂ ವರ್ಕೌಟ್ ತುಂಬಾ ಇತ್ತು. ಇಲ್ಲಿ ಮತ್ತೆ ನಾಳೆಯಿಂದ ಮತ್ತು ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ಮತ್ತು ಇನ್ನೂ ಸ್ವಲ್ಪ ವರ್ಕೌಟ್ನ ಹಾರ್ಡ್ ಮಾಡ್ತಾ ಇದೀನಿ. ಸೊ ಒಂದೇ ದಿನಕ್ಕೆ ಬೇಡ, ಡೈಲಿ ಸ್ವಲ್ಪ ಹಾರ್ಡ್ ಮಾಡ್ಕೊಂತ ಹೋಗೋಣ. ರನ್ನಿಂಗ್ ಮಾಡಿದ್ಮೇಲೆ ವರ್ಕೌಟು ಸೊ
ವಾಕಿಂಗ್ ಲಂಜಸ್. ಸೊ ಇದು ಈ ಒಂದು ವಾಕಿಂಗ್ ಲಂಜಸ್ನ ಮಿನಿಮಮ್ ಆಗಿ 100 ಮೀಟರ್ನ ಕಂಪ್ಲೀಟ್ ಮಾಡಬೇಕು. ಹಾಗೇನೆ ಇದಾದ್ಮೇಲೆ ಎರಡನೇ ಎಕ್ಸರ್ಸೈಸ್ ಬಂದ್ರು 5-1 ಡಿಪ್ಸ್ ಅಂತೇಳಿ. ಸೊ ಈ ಒಂದು ಡಿಪ್ಸ್ ಮಾಡೋದ್ರಿಂದ ನಮ್ದು ಸ್ಟಾಮಿನಾ, ಸ್ಟ್ರೆಂತ್, ಹಾಗೇನೆ ಲೆಗ್ ಪವರ್, ಎಂಡೋರೆನ್ಸ್ ಎಲ್ಲ ಕೂಡ ಹೆವಿ ಬಿಲ್ಡಪ್ ಆಗುತ್ತೆ. ಹಾಗೇನೆ ಇದಾದ್ಮೇಲೆ ಇನ್ನೊಂದು ಲಾಸ್ಟ್ ಎಕ್ಸರ್ಸೈಸ್ ಬಂದು ಸೊ ಕೋರ್ ವರ್ಕೌಟ್. ಸೊ ಈ ಒಂದು ಕೋರ್ ವರ್ಕೌಟ್ ಅಂದ್ರೆ ನಿಮ್ದು ಹೊಟ್ಟೆ ಕೋರ್ ವರ್ಕೌಟ್ ಮಾಡಬೇಕು. ರನ್ನಿಂಗ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕೋರ್ ವರ್ಕೌಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದೊಂದು ವರ್ಕೌಟ್ ನ ಮಾಡಿ. ಸೊ ಇಷ್ಟು ಮಾಡಿ ನಿಮ್ಮ ಒಂದು ವರ್ಕೌಟ್ ನ ಕಂಪ್ಲೀಟ್ ಮಾಡಿ. ಹಾಗೇನೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಷ್ಟೆಲ್ಲ ವರ್ಕೌಟ್ ಆದ್ಮೇಲೆ ಸ್ವಲ್ಪ ಸುಸ್ತಾದಂಗಾಗಿತ್ತು. ಹಾಗಾಗಿ ಸೀದಾ ಮನೆ ಕಡೆಗೆ ಗಾಡಿ ಚಾಲೂ ಮಾಡ್ಕೊಂಡು ಮನೆ ಕಡೆ ಹೋದ್ವಿ. ಸೊ ಮನೆ ಕಡೆ ಹೋಗ್ಬಿಟ್ಟು ಮನೆ ನೆಕ್ಸ್ಟ್ ಏನಂತ ನಿಮ್ಗೆ ಹೇಳ್ತೀನಿ. ಮನೆಗೆ ಬರ್ತಿದ್ದಾಗೇನೆ ನಮ್ಮ ಅಣ್ಣವ್ರು ಆಲ್ರೆಡಿ ಸ್ವಾಗತ ಮಾಡ್ತಾ ಇದ್ರು. ನಮ್ಮ ಅಣ್ಣವ್ರ ಮಾತಾಡಿಸಿ ಬೇಗ ನಾನು ಜಳಕ ಮಾಡಿಬಿಟ್ಟು ಹನುಮಪ್ಪುಡಿಗೆ ಹೋದೆ. ಯಾಕಪ್ಪ ಅಂದ್ರೆ ಇವತ್ತು ಶನಿವಾರ ಹೊತ್ತು ಹೋಗಿಲ್ಲ ಅಂದ್ರೆ ಮತ್ತೆ ಹನುಮಪ್ಪ ಬೈತಾನ ಅಂತೇಳಿ ಆ ಗುಡಿಗೆ ಹೋಗಿ ಬಂದ್ಬಿಟ್ಟು ನೆಕ್ಸ್ಟ್ ನಾನು ಡಯಟ್ ಅಲ್ಲಿ ಏನು ತೊಗೊಂಡಿದ್ದೀನಪ್ಪ ಅಂದ್ರೆ ಉಳ್ಳಗಡ್ಲಿ ಮತ್ತೆ ಶೇಂಗಾ. ಇವು ರನ್ನಿಂಗ್ಗೋಸ್ಕರ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಇವನ್ನ ಡೈಲಿ ತೊಗೊಳ್ಬೇಕು. ಬಟ್ ಇದನ್ನ ಒಂದಿನ 2 ದಿನ ಇವು ತಿನ್ನೋದ್ರಿಂದ ಗೊತ್ತಾಗಲ್ಲ. ಕಂಟಿನ್ಯೂಸ್ ಆಗಿ 15 ದಿನದಿಂದ ಸೊ ತಿಂದ್ರಪ್ಪ ಅಂದ್ರೆ ನಿಮ್ಗೆ ಇದ್ರದ್ದು ಪರ್ಫಾರ್ಮೆನ್ಸ್ ಆಲ್ರೆಡಿ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದಿನ ತಿನ್ನೋದು ಒಂದಿನ ಬಿಡೋದು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಡೈಲಿ ಅದನ್ನ ತಿನ್ರಿ. ಅದನ್ನ ತಿನ್ನೋದ್ರಿಂದ ನಿಮಗೆ ಬಹಳ ಬೆನಿಫಿಟ್ಸ್ ಇದಾವು. ಅಷ್ಟೆಲ್ಲ ಆದ್ಮೇಲೆ ನಾನು ರೆಡಿ ಆಗ್ಬಿಟ್ಟು ಸೀದಾ ನಾನು ಕೆಲಸಕ್ಕೋಸ್ಕರ ಅಷ್ಟೆಲ್ಲ ನಮ್ಮ PK ಬೈ ಕೂಡ ಬಂದಿದ್ರು. ಸೊ ಅವ್ರನ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ ಇವಾಗ ಕೆಲಸಕ್ಕೆ. ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಂಗಡಿಗೆ ಬಂದೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಹೋದಪ್ಪ ಅಂದ್ರೆ ಅಂಗಡಿಲಿ ಮೊಬೈಲೇ ಇದ್ದಿಲ್ಲ. ಹಾಗಾಗಿ ಅಂಗಡಿ ಕದಾಕ್ಬಿಟ್ಟು ನಾನು ಸೀದಾ ನಮ್ಮ ಮನೆ ದಾರಿ ಹಿಡಿದ್ಬಿಟ್ಟು ಸೀದಾ ಮನೆಗೆ ಹೋದೆ, ಎಲ್ಲ ಸ್ಟಾಪ್ ಖಾಲಿ ಆಗಿರೋದ್ರಿಂದ. ಹಾಗಾಗಿ ಇವತ್ತಿನ ದಿನ ಇಷ್ಟೇ ಆಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನಾನು ನಿಮಗೆ ನಾಳೆ ಬ್ಲಾಗ್ ಅಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.